guys, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್ ಟಾಪ್ ರೀಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್. ಮೊದಲನೇ ಅಪ್ಡೇಟ್ಗೆ ಹೋಗೋಣ. ಯಾವುದೇ ಡೇರಿ ಇಲ್ದಂಗೆ ಫಸ್ಟ್ ಸೂಪರ್ ಫ್ರೆಶ್ ಅಪ್ಡೇಟ್ ಬರ್ತಾ ಇದೆ. ಈ ಮನುಷ್ಯನ್ ತಿಕ್ಲಿಗೆ ಹಿಡ್ದಾಯ್ತಾ ಅಂತ. ಯಾಕಂದ್ರೆ ಎಲ್ಲಾರ್ಗು ಕ್ರಿಟಿಸೈಸ್ ಮಾಡ್ತಾರ ಗುರು. ರೀಸೆಂಟ್ ಆಗಿ ಶಿವಮ್ ದುಬೈ ಅಂತೂ ಕೇಳಂಗಿಲ್ಲ. ಈ ಕಡೆ ಯಾಕೆ ಆ ಕಡೆ ತೆಗೆದು ಬಿಡ್ತಾರೆ ಹಂಗೇನೆ. ಯಾರು ಅಂದ್ರೆ ಕೃಷ್ಣಮಾಚಾರಿ ಶ್ರೀಕಾಂತ್ ಅವ್ರು ಹೇಳ್ತಾರೆ, ಜಸ್ಪ್ರೀತ್ ಬುಮ್ರಾ ಹಿಂಗೆ ಅಂದ್ರೆ ಮುಂಬೈ ಇಂಡಿಯನ್ಸ್ಗೆ ಆಡುವಂತ ಒಬ್ಬ ಬೌಲರ್ ಅಷ್ಟೇ. ಜಸ್ಪ್ರೀತ್ ಬುಮ್ರಾ ಅಂದ್ರೆ ಮುಂಬೈ ಇಂಡಿಯನ್ಸ್ ನ ಬೌಲರು. ಆಗಾಗ ಒಮ್ಮೊಮ್ಮೆ ಇಂಡಿಯಾಗೆ ಆಡ್ತಾರೆ, ಬಂದ್ಬಿಟ್ಟು ಭಾರತ ತಂಡಕ್ಕೆ ರೆಪ್ರೆಸೆಂಟ್ ಮಾಡ್ತಾರೆ. ಅಂದ್ರೆ ಕಂಪ್ಲೀಟ್ ಆಗಿ ಮುಂಬೈ ಇಂಡಿಯನ್ಸ್ಗೆ ಸೀಮಿತ. ಅವರು ಎಲ್ಲ ಅವಾಗ ಬಂದು ಇವಾಗ ಒಂದು ಮ್ಯಾಚ್ಗಳನ್ನ ಇಂಡಿಯಾ ಪರವಾಗಿ ಆಡ್ತಾರೆ ಅಷ್ಟೇನೆ ಬುಮ್ರಾ ಅಂತ ಒಂಥರ ಅವ್ರಿಗೆ ಅವಮಾನ ಮಾಡೋ ತರ ಮಾತಾಡಿದ್ದಾರೆ. ಅಲ್ಲ ಗುರು, ಅವ್ರೇನು ಬೇಕು ಅಂತ ಆಡ್ತಾ ಇಲ್ಲ. ಇವರೇ BCCI ಅವರನ್ನೇ ಸ್ವಲ್ಪ ರೆಸ್ಟ್ ಕೊಡ್ತಾ ಇದ್ದಾರೆ. ಬೇಕು ಅಂತ BCCI ಅವರನ್ನೇ ವರ್ಕ್ಲೌಡ್ ಮ್ಯಾನೇಜ್ಮೆಂಟ್ ಅದು ಇದು ಅಂತ ಹೆಸರುಗಳನ್ನ ಹೇಳ್ಕೊಂಡು ಇವ್ರು ರೆಸ್ಟ್ ಕೊಡ್ತಾ ಇದ್ದಾರೆ. ಅಂಡ್ ಸ್ವಲ್ಪ ಅವರು ಕೂಡ ನಿಗಲ್ ಅನ್ನೋದು ಒಂದು ಟೈಮ್ ಆಗುತ್ತೆ. ಸೊ ಅದರಿಂದ ಕೂಡ ಮ್ಯಾಚ್ ಮಿಸ್ ಮಾಡ್ಕೊಂತಾರೆ. ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ಜೊತೆಗೆ ಅವ್ರಿಗೆ ಆಗುವಂತ ಇಂಜುರಿನೆಲ್ಲ ಲೆಕ್ಕ ಹಾಕುವಂತು ಅಂತಂದ್ರೆ ಆಬ್ವಿಯಸ್ಲಿ ಇವ್ರಿಗೆ ಫೀಲ್ ಆಗಿರೋದೇನು ಅಂತಂದ್ರೆ ಲಾಸ್ಟ್ ಆಲ್ಮೋಸ್ಟ್ 2.5 ವರ್ಷ 3 ವರ್ಷದಿಂದ ಇವರು ಆಲ್ಮೋಸ್ಟ್ 2 ವರ್ಷದಿಂದ ODIs ನ ಆಡಿಲ್ಲ. ಜೊತೆಗೆ ಅಲ್ಲಿ ಇಲ್ಲಿ ಅಬ್ಸೆಂಟ್ ಆಗ್ತಾ ಇರ್ತಾರೆ. ಸೀರೀಸ್ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಸಲ ಅಬ್ಸೆಂಟ್ ಆಗ್ತಾರೆ. ಅಂಡ್ ವರ್ಲ್ಡ್ ಕಪ್ಸ್ ಅಂತ ಬಂದಾಗ, ಮೆಗಾ ಇವೆಂಟ್ಸ್ಗಳು ಅಂತ ಬಂದಾಗ ಮತ್ತೆ ವಾಪಸ್ ರಿಟರ್ನ್ ಆಗ್ತಾರೆ. ಸೊ ಇವ್ರಿಗೆ ಅದು ಫೀಲ್ ಆಗ್ಬಿಟ್ಟು ಹೇಳಿದ್ರೆ ಅಂತ ಕಾಣಿಸುತ್ತೆ. ಬಟ್ ಆದ್ರೆ ಇಂಡಿಯಾನ ರೆಪ್ರೆಸೆಂಟ್ ಮಾಡಿ ಇಂಡಿಯಾನ ಸೇವ್ ಮಾಡ್ಬಿಟ್ಟು ವರ್ಲ್ಡ್ ಕಪ್ ನ ಗೆಲ್ಸಂತ ಪ್ಲೇಯರ್ಗೆ ಇವ್ರು ಈ ತರ ಹೇಳ್ಬೋದಾಗಿರೋ. ಅವ್ರು ಏನಾರು ಆಡ್ತಾ ಇದಾರೆ, ಏನಾರು ಆಡ್ಕೊಳ್ಳಿ ಇವರು. ಮುಂಬೈ ಇಂಡಿಯನ್ಸ್ಗಾರ ಆಡ್ಕೊಳ್ಳಿ, ಇಂಡಿಯಾಗಾರ ಆಡ್ಕೊಳ್ಳಿ, ಒಟ್ನಲ್ಲಿ ಇಂಡಿಯಾಗೆ ಅವ್ರ ಕಾಂಟ್ರಿಬ್ಯೂಷನ್ ಸಿಕ್ಕಾಪಟ್ಟೆ ಇದೆ. ಸೊ ಅದನ್ನ ವ್ಯಾಲ್ಯೂ ಮಾಡಬೇಕು ಅಷ್ಟೇ. ಅಪ್ಡೇಟ್ ಬಿಟ್ಟು ರಾಬಿನ್ ಉತ್ತಪ್ಪ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ರಿಲೇಟೆಡ್ ಟು ವೈಭವ್ ಸೂರ್ಯವಂಶಿ. ಏನಾದ್ರೂ ಒಂದು ಸಾಧನೆ ಮಾಡ್ಬೋದು ಅಂತ ಅಂದ್ರೆ ಕ್ರಿಕೆಟ್ ಅಲ್ಲಿ ಹೈಯೆಸ್ಟ್ ಸಾಧನೆ ಮಾಡುವಂತ ಒಂದು ಇದಾರಿಗೆ ಇದೆ ಅಂತಂದ್ರೆ ಅದು ವೈಭವ್ ಸೂರ್ಯವಂಶಿಗೆ ಇದೆ. ಯಾರಿಗೂ ಇಲ್ಲ ಈ ಒಂದು ಆಪರ್ಚುನಿಟಿ, ಅದು ವೈಭವ್ ಸೂರ್ಯವಂಶಿಗೆ ಇದೆ. ಯಾಕಂದ್ರೆ 15 ವರ್ಷಕ್ಕೆ ಬಂದಿದ್ದಾರೆ. 15 ವರ್ಷಕ್ಕೆ ಬಂದಿರೋದ್ರಿಂದ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಡೆಬ್ಯೂ ಮಾಡಿರೋದ್ರಿಂದ ರನ್ಸ್ ಕೂಡ ಸ್ಕೋರ್ ಮಾಡ್ತಾ ಇರೋದ್ರಿಂದ ಸೊ ಇವ್ರಿಗಿರುವಂತ ಒಂದು ಆಪರ್ಚುನಿಟಿ ಬೇರೆ ಯಾವ ಕ್ರಿಕೆಟರ್ಸ್ಗೂ ಕೂಡ ಹಿಂದೆ ಇರಲಿಲ್ಲ ಅಂಡ್ ಇರೋದಿಲ್ಲ ಇಂಡಿಯನ್ ಕ್ರಿಕೆಟರ್ಸ್ಗೆ ಅಂತ ಹೇಳಿದರೆ. ಹೌದು, 15 ವರ್ಷಕ್ಕೆ ಯಾರು ಕೂಡ ಬಂದ್ಬಿಟ್ಟು ಈ ತರ ಒಂದು ಸಾಧನೆ ಮಾಡಿಲ್ಲ. T20 ಕ್ರಿಕೆಟ್ ಅಲ್ಲಿ 2 ಆಫ್ ಸೆಂಚುರಿನಲ್ಲಿ ಹೊಡೆದು ಅಂಡ್ ರನ್ ಸ್ಕೋರ್ ಮಾಡಿ ಈ ತರ 15 ವರ್ಷಕ್ಕೆ ಈ ತರ ಸಾಧನೆ ಟೆಂಡೂಲ್ಕರ್ ಕೂಡ ಮಾಡಿರಲಿಲ್ಲ. ಸೊ ಬೆಸ್ಟ್ ಪಾಸಿಬಲ್ ಸಿಚುವೇಶನ್ ಇರುವಂತ ಸಿನಾರಿಯೋ ಇರುವಂತವ್ರು ಯಾರು ಅಂದ್ರೆ ವೈಭವ್ ಸೂರ್ಯವಂಶಿ. ಎಲ್ಲ ರೆಕಾರ್ಡ್ ನ ಸ್ಮ್ಯಾಶ್ ಮಾಡೋದಕ್ಕೆ ಇದನ್ನ ಜಾಸ್ ಬಟ್ಲರ್ ಅವರು ಕೂಡ ನೆನ್ನೆ ಹೇಳಿದ್ರು. ನನ್ನ ರೆಕಾರ್ಡ್ ನ T20s ಅಲ್ಲಿ ಹೈಯೆಸ್ಟ್ ನಂಬರ್ ಆಫ್ ರನ್ಸ್ ಇರುವಂತ ರೆಕಾರ್ಡ್ ನ ಯಾರು ಬ್ರೇಕ್ ಮಾಡ್ತಾರೆ ಅನ್ನೋದು ವೈಭವ್ ಸೂರ್ಯವಂಶಿ ಅಂತ. ಅಂಡ್ ಅದೇ ರೀತಿ ಸಿಮಿಲರ್ಲಿ ಹೇಳಿದ್ರೆ ಪೃಥ್ವಿ ಶಾ ಆಗಿರ್ಬೋದು, ಇನ್ನ ಕೆಲವು ಯಂಗ್ ಕ್ರಿಕೆಟರ್ಸ್ ಗಳು ಬಂದಿದ್ರು 17-18 ಏಜ್ ಅಲ್ಲಿ. ಈ ಟೈಮಲ್ಲಿ 16-17 ಈ ಏಜ್ ಅಲ್ಲಿ ಬಂದ್ಬಿಟ್ಟು ಹಂಗೇನೆ ಕಣ್ಮರೆ ಆಗೋಗ್ಬಿಟ್ರು ಅವರು. ಅವ್ರಿಗೆ ಎಲ್ಲ ಕಾಯಿನ್ ಮಾಡ್ತಾ ಇದ್ರು ಪೃಥ್ವಿ ಶಾಗೆ. ನೆಕ್ಸ್ಟ್ ಟೆಂಡೂಲ್ಕರ್ ರೆಕಾರ್ಡ್ ಎಲ್ಲ ಬೀಟ್ ಮಾಡ್ತಾರೆ ಹೆಂಗೆ ಅಂತೆಲ್ಲ ಕಾಯಿನ್ ಮಾಡ್ತಾ ಇದ್ರು. ಸೊ ಅವ್ರು ಹಂಗೇನೆ ಧ್ವಂಸ ಆಗಿ ಹೋಗ್ಬಿಟ್ರು ಅಲ್ಲಿಂದ. ಯಾಕಂದ್ರೆ ಪ್ಲೇಯರು ಒಂಥರ ಒಂದು ಇದೇ ಚೇಂಜ್ ಆಗೋಗ್ಬಿಡ್ತು, ಅವರ ಡಿಸಿಪ್ಲಿನ್ ಚೇಂಜ್ ಆಗೋಗ್ಬಿಡ್ತು. ಸೊ ಇವ್ರು ಅದು ಯಾವ ತರ ಮಾಡ್ತಾರೆ ನೋಡೋಣ ಅಂತ ರಾಬಿನ್ ಉತ್ತಪ್ಪ ಅವ್ರು ಹೇಳಿದ್ದಾರೆ. ಸೊ ಜಾಸ್ತಿ ಎಲಿವೇಶನ್ ಕೊಡೋದಕ್ಕೆ ಹೋಗ್ಬೇಡಿ, ಬಟ್ ಸಾಧನೆ ಮಾಡ್ಬೋದು ಅಂತ ಅನ್ಕೊಂಡಿದೀನಿ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 3, ಶುಭ್ಮನ್ ಗಿಲ್ ರಿಲೇಟೆಡ್ ಅಪ್ಡೇಟ್ ಬಂದಿದೆ ಮಗ. ಇವತ್ತು ಗೊತ್ತಿರೋದನೆ ನಾನೇನು ಹೇಳಿದ್ದೆ ನಿಮ್ಗೆ, ಪ್ರಾಕ್ಟೀಸ್ ಮ್ಯಾಚ್ ಆಗ್ತಾ ಇದೆ ಇಂಡಿಯಾ ಮತ್ತೆ ಶ್ರೀಲಂಕಾ. ಅದು ವಾರ್ಮ್ ಅಪ್ ಮ್ಯಾಚ್ ಅಂತ. ಸೀರೀಸ್ಗೆ ಮುನ್ನವೇ ಈ ಒಂದು ವಾರ್ಮ್ ಅಪ್ ಮ್ಯಾಚ್ ನಡೀತಾ ಇದೆ. ಶ್ರೀಲಂಕಾದವರು ಕರೆಂಟ್ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. 3ನೇ ಸೆಷನ್ ನಡೀತಿದೆ ಡೇ 1. ಇದು 3 ದಿನದ ಪ್ರಾಕ್ಟೀಸ್ ಮ್ಯಾಚ್ ಆಗಿದೆ. ಸುಮ್ಮನೆ ಫ್ರೆಂಡ್ಲಿ ಮ್ಯಾಚ್ ಇದು, ಏನು ಲೆಕ್ಕಕ್ಕೇನಿಲ್ಲ. ಸೊ ಇಲ್ಲಿ ನಿಶಾನ್ ಮಧುಶಂಕ ಅವರು ಬಂದ್ಬಿಟ್ಟು 66 ರನ್ ಹೊಡೆದಿದ್ದಾರೆ. ಆಮೇಲೆ ರವೀಂದ್ರ ಅವರು 71 ರನ್ ಹೊಡೆದಿದ್ದಾರೆ. ಓಪನರ್ಸ್ ಇಬ್ರು ಕೂಡ ಚೆನ್ನಾಗಿ ಆಡಿದ್ದಾರೆ ಅಂಡ್ ಇಬ್ರು ಕೂಡ ಔಟ್ ಆಗಿದ್ದಾರೆ. ಸೊ ಇಲ್ಲಿ ಇಂಡಿಯಾ ಪರವಾಗಿ ಜಡೇಜಾ 1 ವಿಕೆಟ್, ಗುರ್ನೂರ್ ಬ್ರಾರ್ಗೆ, ಕುಲ್ದೀಪ್ ಯಾದವ್ಗೆ, ಆಮೇಲೆ ಸುತಾರ್ಗೆ 1 ವಿಕೆಟ್, ತಲಾಕ್ 1 ವಿಕೆಟ್ ಬಿದ್ದಿದೆ. 5 ವಿಕೆಟ್ನ ಕಳ್ಕೊಂಡು ಇವಾಗ 271ರಲ್ಲಿ ಕರೆಂಟ್ಲಿ ಆಡ್ತಾ ಇದ್ದಾರೆ. ಶ್ರೀಲಂಕಾದವರು ಆಲ್ಮೋಸ್ಟ್ 70 ಓವರ್ ಬೌಲಿಂಗ್ ಆಗಿದೆ ಡೇ 1 ಅಲ್ಲಿ. ಸೊ ಇದು ಜಸ್ಟ್ ಒಂದು ಫ್ರೆಂಡ್ಲಿ ಮ್ಯಾಚ್ ಆಗಿದೆ, ಇದೇನಂತ ಮ್ಯಾಟ್ರ್ ಏನು ಆಗೋದಿಲ್ಲ. ಇವ್ರು ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಶ್ರೀಲಂಕಾದವರು. ನಾವು ಇಂಡಿಯಾ ಬ್ಯಾಟಿಂಗ್ ಆಡಿತ್ತಂದ್ರೆ ಚೆನ್ನಾಗಿತ್ತು ಅಂತ ಅನ್ಕೊಂಡ್ವಿ. ಸೊ ಆಡಿದ್ರೆ ಪರವಾಗಿಲ್ಲ. ಅಂಡ್ ಶುಭ್ಮನ್ ಗಿಲ್ ಇವತ್ತು ಆನ್ ಫೀಲ್ಡ್ ಬಂದಿಲ್ಲ. ಏನಕ್ಕೆ ಅಂತಂದ್ರೆ ಅವ್ರಿಗೆ ಲೈಟ್ ಸ್ವಲ್ಪ ನಿಗಲ್ ಆಗಿದೆಯಂತೆ. ಶುಭ್ಮನ್ ರಿಲೇಟೆಡ್ BCCI ಅವರು ಕ್ಲಾರಿಟಿನ ಕೊಟ್ಟಿದ್ರೆ ಏನಕ್ಕೆ ಅವರು ಬಂದಿಲ್ಲ ಅಂತ. ಅವ್ರಿಗೆ ಫಿಂಗರ್ ಅಲ್ಲಿ ಒಂದು ರಿಂಗ್ ಫಿಂಗರ್ ಏನೋ ಏಟ್ ಆಗಿದೆ ಅಂತೆ, ಬಾಲ್ ಬಿದ್ಬಿಟ್ಟು ಇಂಪ್ಯಾಕ್ಟ್ ಆಗ್ಬಿಟ್ಟು ನೆನ್ನೆ. ಸೊ ಆ ಕಾರಣದಿಂದ ಇವತ್ತು ಬಂದಿಲ್ಲ. ಸೊ ನಾಳೆ ಬರುವಂತ ಚಾನ್ಸಸ್ ಇದೆ ಅವರು ಗ್ರೌಂಡಿಗೆ ಅಂತ ಅಪ್ಡೇಟ್ ಅಂತೂ ಬಂದಿದೆ. ಅಂಡ್ KL ರಾಹುಲ್ ಅವರು ಇವರ ಆಬ್ಸೆನ್ಸ್ ಅಲ್ಲಿ ಕ್ಯಾಪ್ಟನ್ಸಿನ ಕೂಡ ನಿಭಾಯಿಸ್ತಾ ಇದ್ದಾರೆ. ಇನ್ನೇನು ವೈಸ್ ಕ್ಯಾಪ್ಟನ್ ಆಗಿರಲ್ಲ, ಕ್ಯಾಪ್ಟನ್ಸಿ ನಿಭಾಯಿಸ್ತಾ ಇದ್ದಾರೆ. ಸೊ ಓಕೆ, ಇನ್ನು ನೆಕ್ಸ್ಟ್ ಅಪ್ಡೇಟ್ ಹೋಗ್ಬಿಡೋಣ. ಅಪ್ಡೇಟ್ ನಂಬರ್ 5, ಅಜಿಂಕ್ಯ ರಹಾನೆ ರಿಲೇಟೆಡ್ ಅಪ್ಡೇಟ್ ಬರುತ್ತೆ. ಇನಾಗರಲ್ ಎಡಿಷನ್ ಆಫ್ ಯುರೋಪಿಯನ್ T20 ಪ್ರೀಮಿಯರ್ ಲೀಗ್ ಏನು ಶುರು ಆಗ್ತಾ ಇದೆ, ETPL. ಸೊ ಈ ETPL ಅಲ್ಲಿ ಮಾರ್ಕಿ ಲಿಸ್ಟ್ ಅಲ್ಲಿ ಇವರು ರಿಜಿಸ್ಟರ್ ಆಗಿದ್ದಾರೆ ಅಂತ ಇವಾಗ ಅಪ್ಡೇಟ್ ಬಂದಿದೆ ಮಗ. ಸೊ ಇದು 2.0 ಅಂತ ಹೇಳ್ಬೇಕು. ಅಜಿಂಕ್ಯ ರಹಾನೆ ಅವರು ಅಫಿಷಿಯಲ್ ರಿಟೈರ್ಮೆಂಟ್ ಕೊಟ್ಬಿಟ್ರು.
ಇಂಟರ್ನ್ಯಾಷನಲ್ ಸರ್ಕ್ಯೂಟಿಗೆ, ನಾವು ಅಲ್ಲಿಗೆ ಮಾತ್ರ ಸ್ಟಿಕ್ ಆನ್ ಆಗಿರ್ತಾರೆ ಅಂತ ಅನ್ಕೊಂಡ್ವಿ. ಸೊ ಇದು ಇವಾಗ ರಿಜಿಸ್ಟರ್ ಆಗಿದಾರಲ್ಲ, ಇಲ್ಲಿಗೆ ಕ್ಲಾರಿಟಿ ಸಿಕ್ಕಿದೆ IPL ಆಡ್ತಾ ಇಲ್ಲ ಇವರು ಅಂತ. ಅಂಡ್ KKR ಕೂಡ ಅವ್ರದ್ದು ಲಾಸ್ಟ್ ಮ್ಯಾಚ್ ಆಗೋಗಿದೆ KKR ಅಂತ ಒಂದು ಪೋಸ್ಟ್ ಹಾಕ್ಬಿಟ್ಟು ಥ್ಯಾಂಕ್ ಯು ಅಂತ ಹಾಕಿದ್ರು. ಸೊ ನಾವು ಏನಾದ್ರು ಬೇರೆ ಫ್ರಾಂಚೈಸ್ಗೆ ಹೋಗ್ಬೋದಾ, ಆಪ್ಷನ್ಗೆ ರಿಜಿಸ್ಟರ್ ಆಗ್ಬೋದಾ ಅನ್ನೋ ತರ ಅನ್ಕೊಂಡಿದ್ವಿ. ಯಾಕಂದ್ರೆ ಅಫಿಷಿಯಲ್ ಆಗಿ ಅವರು IPL ಇಂದ ರಿಟೈರ್ ಆಗಿದ್ರು ಅಂತ ಬಾಯಲ್ಲಿ ಬಿಟ್ಟು ಹೇಳಿರಲಿಲ್ಲ, ಅಕ್ರಾಸ್ ಆಲ್ ಫಾರ್ಮೆಟ್ಸ್ ಅಂತ ಹೇಳಿದ್ರು. ಸೊ ಅಲ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತು ನಾವು. ಸೊ ಇವಾಗ ಕ್ಲಿಯರ್ ಕಟ್ ಕ್ಲಾರಿಟಿ ಸಿಕ್ಕಿದೆ. ಯಾಕಂದ್ರೆ BCCI ನ ರೂಲ್ಸ್ ಹಿಂಗಿದೆ, ಹೋಗ್ಬಿಟ್ಟು ಈಚೆಗಡೆ ಲೀಗಲಿ ಯಾವುದೇ ಇಂಡಿಯನ್ ಪ್ಲೇಯರ್ ಆಡುವಾಗಿಲ್ಲ. ಆಡ್ತು ಅಂದ್ರೆ IPL ಅಲ್ಲಿ ಅದಕ್ಕೆ ಅವಕಾಶ ಇರೋದಿಲ್ಲ, ಆ ಪ್ಲೇಯರ್ಗೆ ಅವಕಾಶ ಇರೋದಿಲ್ಲ ಪರ್ಮಿಷನ್ ಇಲ್ದಂಗೆ. ಸೊ ರಿಟೈರ್ ಆಗಿರೋದ್ರಿಂದ IPL ಕೂಡ ಇವಾಗ ಆಡೋದಿಲ್ಲ. ಅಂಡ್ ಇವಾಗ ಬೇರೆ ಕಡೆ ಹೋಗ್ಬಿಟ್ಟು ಆಚೆಗಡೆ ಎಲ್ಲ ಲೀಗ್ಗಳನ್ನ ಆಡ್ಕೊಬಹುದು. ಸೊ ನೋಡೋಣ, ಬೇರೆ ಬೇರೆ ಲೀಗ್ಗಳೆಲ್ಲ ರೆಪ್ರೆಸೆಂಟ್ ಮಾಡ್ತಾರೆ, ದೊಡ್ಡ ದೊಡ್ಡ ಲೀಗ್ಗಳು. ಇನ್ನು ಸಿಕ್ಕಾಪಟ್ಟೆ ಲೀಗ್ಗಳಿದಾವೆ ಗುರು. SI20 ಆಗಿರ್ಬೋದು, ಆಮೇಲೆ ಇದು IL T20 ಆಗಿರ್ಬೋದು, ಇಂಟರ್ನ್ಯಾಷನಲ್ T20. ಸೊ ಇನ್ನ ಬೇಜಾನ್ ಲೀಗ್ಗಳಿದಾವೆ, ಎಲ್ಲ ಕಡೆ ರೆಪ್ರೆಸೆಂಟ್ ಮಾಡಿ 2.0 ಅಜಿಂಕ್ಯ ರಹಾನೆ. ನೋಡೋಣ ಹೆಂಗ್ ಆಡಿದ್ರೆ ಅಂತ. ಅಪ್ಡೇಟ್ ನಂಬರ್ 6 ಇಸ್ ಹಿಯರ್. ಏನ್ ಗುರು, ಲಂಡನ್ ಸ್ಪಿರಿಟ್ಸ್ ಈಚೆ ಕಡೆ ಉಣ್ಕೊಂಡ್ ಬಂದಿದ್ದಾರೆ ಇವಾಗ. ದಿನೇಶ್ ಕಾರ್ತಿಕ್, ಆಂಡಿ ಫ್ಲವರ್, ಮೋ ಬಬ್ಯಾಟ್ 3 ಜನ ಕೂಡ ಈ ಟೀಮ್ ಅಲ್ಲಿ ಇದ್ರು. ಮ್ಯಾನೇಜ್ಮೆಂಟ್ ಈ ಟೀಮ್ ಅಲ್ಲಿ ಇವರೇ ಮಾಡ್ತಾ ಇದ್ದಿದ್ದು. ಸೊ RCB ಇರುವಂತ ತ್ರಿಮೂರ್ತಿಗಳು ಅಲ್ಲಿಗೂ ಕೂಡ ಹೋಗಿದ್ರು. ಸೊ ಇದನ್ನೇ ಮೇಂಟೈನ್ ಮಾಡಿದ್ರು, ಯಾಕಂದ್ರೆ RCB ಗೆ ಕಪ್ ಗೆಲ್ಸಿದ್ರಲ್ಲ 2 ಸೀಸನ್. ಸೊ ಈ ಒಂದು ಕಾಂಬೋ ಏನಿದೆ, ಇದು ಸಖತ್ ಕಾಂಬಿನೇಷನ್ ಇದು, ಈ 3 ಜನದ್ದು ಇರಬೇಕು ಅಂತ ಲಂಡನ್ ಸ್ಪಿರಿಟ್ಸ್ ಅವರು ಈ 3 ಜನ ಕೂಡ ಹಾಕೊಂಡಿದ್ರು. ಬಟ್ ಮೊದಲನೇ ಟೀಮ್ ಆಗಿದೆ ದ ಲಂಡನ್ ಸ್ಪಿರಿಟ್ಸ್ ಎಕ್ಸಿಟ್ ಆಗೋದಕ್ಕೆ ದ 100 ಲೀಗ್ ಇಂದ ಅಂತ ಈಗ ಅಪ್ಡೇಟ್ ಬರ್ತಿದೆ. ಅಂಡ್ ಉಣ್ಕೊಂಡು ಹೋಗಿದೆ ಅಲ್ಲಿ ಲಂಡನ್ ಸ್ಪಿರಿಟ್ಸ್. ಏನಕ್ಕೆ ಅಂತಂದ್ರೆ ಡುಬಾಕ್ ಪ್ರದರ್ಶನ ಬಂದಿದೆ. ಸೊ ಈ 3 ಜನ ಇದನ್ನು ಕೂಡ ಡುಬಾಕ್ ಪ್ರದರ್ಶನ ಬಂದಿದೆ ಅಂತ ಅಂದ್ರೆ, ಸೊ ಎವ್ರಿ ಡೇ ಇಸ್ ನಾಟ್ ಎ ಸಂಡೇ ಅನ್ನುವಾಗ ನಾವು ಅಕ್ಸೆಪ್ಟ್ ಮಾಡ್ಕೊಬೇಕು. ಸೊ ಯಾರೇ ಕೋಚ್ ಆಗಲಿ, ಯಾರೇ ಏನೇ ಆಗಲಿ, ಎಲ್ಲ ಸೀಸನು ಒಂದೇ ಥರ ಇರಲ್ಲ. ಬೆಟ್ರಲ್ಲೇ ಬೆಟರ್ ಮಾಡ್ಕೊಂಡು ಬರ್ತಾರೆ, ನಮ್ಗಿನ್ನ ಬೆಟರ್ ಇರ್ತಾರೆ, ಮರಕ್ಕಿನ್ನ ಮರ ದೊಡ್ಡದು ಅಂತ ಹೇಳ್ತಾರಲ್ಲ. ಸೊ ಆ ಥರ ದ 100 ಲೀಗಲ್ಲಿ ನಡೀತಾ ಇದೆ. ಸೊ ಈ 3 ಜನ ಇದ್ರೂ ಕೂಡ, ಸೊ ಟೀಮ್ ಏನೇ ಮಾಡ್ಕೊಂಡಿದ್ರು ಕೂಡ ಫಸ್ಟ್ ಟೀಮ್ ಆಗಿದೆ ಎಕ್ಸಿಟ್ ಕೊಡೋದಕ್ಕೆ. ಸೊ ಹಂಗಂತ RCB ಎಕ್ಸಿಟ್ ಕೊಡುತ್ತಾ ಫಸ್ಟ್ ನೆಕ್ಸ್ಟ್ ಸೀಸನ್ ಅಂತ ಕೇಳ್ತು ಅಂದ್ರೆ ಗೊತ್ತಿಲ್ಲ. ಹೂ ನೋಸ್, 2 ಸೀಸನ್ ನಾವು ಗೆದ್ದಿದ್ದೀವಿ, ಫಸ್ಟ್ ಟೀಮ್ ಆದ್ರೂ ಆಗ್ಬೋದು, ಹೇಳೋದಕ್ಕಾಗೋದಿಲ್ಲ. ಕಾಲಚಕ್ರ ಅನ್ನೋದು ಉರುಳ್ತಾ ಇರುತ್ತೆ. ಮೇಲ್ಗಡೆ ಕೆಳಗೆ ಹೋಗ್ಬೇಕು, ಕೆಲವರು ಕೆಳಗಿರೋರು ಮೇಲ್ಗಡೆ ಹೋಗ್ಬೇಕು. 18 ವರ್ಷ ಕೆಳಗಡೆ ಬಿದ್ದಿಲ್ವಾ ನಾವು, ಇವಾಗ ಮೇಲೆ ತೇಲ್ತಾ ಇದೀವಿ. ಒಂದಿನ ನಾವು ಕೆಳಗೆ ಬೀಳ್ತೀವಿ, ಆಮೇಲೆ ಮತ್ತೆ ಮೇಲ್ಗಡೆ ಎದ್ದೇ ಇರ್ತೀವಿ. ಸೊ ಆ ಥರ ಇವಾಗ ಬಿದ್ದಿದ್ದಾರೆ ನಮ್ಮ ಒಂದು ಕಾಂಬಿನೇಷನ್, ಅಂದ್ರೆ ನಮ್ಮ RCB ಕಾಂಬಿನೇಷನ್. ಅಪ್ಡೇಟ್ ನಂಬರ್ 7, ಟ್ರೇಡ್ IPL ಟ್ರೇಡ್ ಸಿಕ್ಕಾಪಟ್ಟೆ ಹಂಗಾಮ ನಡೀತಾ ಇದೆ. ಸೊ ಈಗ ಬರ್ತಿರೋ ಅಪ್ಡೇಟ್ ಪ್ರಕಾರ CSK ಮತ್ತೆ GT ಮಧ್ಯ ಟ್ರೇಡ್ ಆಗುತ್ತೆ, ಸ್ವಾಪ್ ಟ್ರೇಡ್ ಆಗುತ್ತೆ ಈ ಒಂದು ಕಾಂಬಿನೇಷನ್ ಅಲ್ಲಿ ಅನ್ನೋ ತರ ಅಪ್ಡೇಟ್ ಬರ್ತಾ ಇದೆ. ಯಾರ್ಯಾರು ಟ್ರೇಡ್ ಆಗ್ತಾರೆ ಅಂತ ಬಂದಿಲ್ಲ ಅಪ್ಡೇಟ್. ಒಟ್ನಲ್ಲಿ CSK ಮತ್ತು GT ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಟ್ರೇಡ್ ವಿಚಾರದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸೊ ಈ 2 ತಂಡದಲ್ಲಿ ಟ್ರೇಡ್ ಆಗುತ್ತೆ ಅಂತ ಅಪ್ಡೇಟ್ ಬಂದಿದೆ. ಸೊ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಯಾರ್ಯಾರು ಟ್ರೇಡ್ ಆಗ್ಬೋದು, ಆದ್ರೆ CSK ಇಂದ ಅಲ್ಲೋಗೋದು, ಅಲ್ಲಿಂದ ಇಲ್ಲಿ ಬರೋ ತರ ಯಾರು ಯಾರನ್ನ ಕರ್ಕೊಬಹುದು ಅಂತ. ಅಪ್ಡೇಟ್ ನಂಬರ್ 8, ಟ್ರೈ ಸೀರೀಸ್ ಬರ್ತಾ ಇದೆ ಗುರು. ನೋಡಿ ಗುರು, ಟ್ರೈ ಸೀರೀಸ್ ಬೇಕು ಅಂತ ನಾವು ಕೇಳ್ತಾ ಇತ್ತು ಅಂದ್ರೆ ಇವ್ರ ಮಾಡ್ಕೊಂತಾರೋ ಟ್ರೈ ಸೀರೀಸ್ ಆಫ್ರಿಕನ್ ಕಂಟ್ರೀಸ್ಗಳು. ಸೊ ಇಲ್ಲಿ ಸೌತ್ ಆಫ್ರಿಕಾ, ಜಿಂಬಾಬ್ವೆ ಮತ್ತೆ ನಮೀಬಿಯಾ, ಸೊ ಈ 3 ನೇಷನ್ಗಳಲ್ಲಿ ವರ್ಲ್ಡ್ ಕಪ್ ಆಗ್ತಾ ಇದೆ, ಅಂದ್ರೆ ODI ವರ್ಲ್ಡ್ ಕಪ್ ಆಗ್ತಾ ಇದೆ. ಸೊ ಈ 3 ಜನ ಗುಡ್ಡೆ ಹಾಕೊಂಡ್ಬಿಟ್ಟು ಇವರೇ ಸೀರೀಸ್ಗಳನ್ನ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮೀಬಿಯಾದಲ್ಲಿ ಆರ್ಗನೈಸ್ ಆಗ್ತಿದೆ ಟ್ರೈ ಸೀರೀಸ್, ಸೌತ್ ಆಫ್ರಿಕಾ ವರ್ಸಸ್ ಜಿಂಬಾಬ್ವೆ ವರ್ಸಸ್ ನಮೀಬಿಯಾ. ಸೊ ಇದೊಂಥರ ಸಖತ್ತು ಅಂತ ಹೇಳ್ಬೇಕು ಗುರು. ಸೊ ಒಂದು ಕಮ್ಮಿ ಇರುವಂತ ನೇಷನ್, ಆಕ್ಚುಲಿ 2 ಕೂಡ ಕಮ್ಮಿ ಇರುವಂತ ನೇಷನ್ ಜಿಂಬಾಬ್ವೆ ಮತ್ತೆ ನಮೀಬಿಯಾ. ಸೊ ಅಂತ ಪ್ರೋಗಳು ಅಂತ ಹೇಳಕ್ಕಾಗಲ್ಲ. ಸೌತ್ ಆಫ್ರಿಕಾನಿಗೆ ಗೆಲ್ಲೋದು ಅಂತ ಎಲ್ಲರೂ ಒಂಥರ ನಾರ್ಮ್ ಅಂತ ಅನ್ಕೊಂಡಿರ್ತೀವಿ. ಬಟ್ ಈ ತರ ಸೀರೀಸ್ ಆಯ್ತು ಅಂದ್ರೆ ನಮೀಬಿಯಾಗಿರ್ಲಿ ಜಿಂಬಾಬ್ವೆಗಾಗಿರ್ಲಿ ಒಂಥರ ಪ್ರಾಕ್ಟೀಸ್ ಆಗಂಗಿರುತ್ತೆ, ಜೊತೆಗೆ ಒಂದ್ ಸ್ವಲ್ಪ ರೆಕಗ್ನಿಷನ್ ಕೂಡ ಸಿಕ್ದಂಗಿರುತ್ತೆ. ಸೊ ನೋಡೋಣ ಹೆಂಗೆ ಕ್ಯಾರಿ ಆಗುತ್ತೆ ಅಂತ. ಬಟ್ ಇಲ್ಲಿ ಆಗ್ತಿರೋದು T20 ಸೀರೀಸ್, ODI ಸೀರೀಸ್ ಅಲ್ಲ. ಸೊ ನೋಡೋಣ ಹೆಂಗೆ ಕ್ಯಾರಿ ಆಗುತ್ತೆ. ಅಪ್ಡೇಟ್ ನಂಬರ್ 9, ಸ್ಟಾರ್ಟ್ ಆಯ್ತು ಇದು ನಜ್ಜಿ. ಸರ್ಫರಾಜ್ ಖಾನ್ ಅವರು ಸ್ಟೋರಿ ಹಾಕೊಂಡವ್ರೆ ಅಲ್ಲಿ. ಸರ್ಫರಾಜ್ ಖಾನ್ ಅವ್ರನ್ನ ಏನಕ್ಕೆ ಇಂಡಿಯನ್ ಟೀಮಿಂದ ಕಿತ್ತಾಕಿದ್ರು ಅಂತ ಕೊಟ್ಟು ನಮಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಅವ್ರ ಇನ್ಫಾರ್ಮೇಶನ್ ಲೀಕ್ ಮಾಡಿದ್ರು. ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಇರುವಂತ ಇನ್ಫಾರ್ಮೇಶನ್, ಅದು ಒಂಥರ ಸಿಕ್ಕಾಪಟ್ಟೆ ಸಿವಿಯರ್ ಇನ್ಫಾರ್ಮೇಶನ್ ಲೀಕ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಇವ್ರನ್ನ ಕಿತ್ತಾಕಿದ್ರೆ ಟೀಮಿಂದ ಅದರ ಅಪ್ಡೇಟ್ ಎಲ್ಲ ನಮಗೆ ಬಂತು. ಕಾರಣ ಇಲ್ದಂಗೆ ಕಿತ್ತಾಕ್ಬಿಟ್ರು. ಆಲ್ಮೋಸ್ಟ್ 40 ಇದೆ ಅವ್ರ ಆವ್ರೇಜು. ಸೊ ಇವರು ಪೋಸ್ಟ್ ಹಾಕೊಂಡಿದ್ರೆ, ನಾನೇ ಅವ್ರದ್ದು ಒಂದು ಜರ್ಸಿ ಮೂವಿದು ಒಂದು ಪೋಸ್ಟ್ ಬರುತ್ತಲ್ಲ, ಒಂದು ಇದೆಯಲ್ಲ, ಸೊ ಅದನ್ನ ಹಾಕೊಂಡ್ಬಿಟ್ಟು ಐ ಮೇ ನಾಟ್ ಫಿಟ್ ಇನ್ ಬಟ್ ಐ ವಿಲ್ ಫೈಟ್ ವಿತ್ ಎವ್ರಿಥಿಂಗ್ ಐ ಹವ್ ಗಾಟ್ ಅಂತ ಹಾಕೊಂಡಿದ್ದಾರೆ. ಸೊ ಬೇಜಾರಾಗುತ್ತೆ ಗುರು. ನಾನು ತೊಗೊಂಡಿದ್ದೇನಕ್ಕೆ ಅಂದ್ರೆ ಬೇಜಾರಾಗುತ್ತೆ ಈ ಥರ ನೋಡೋದಕ್ಕೆ. ಸರ್ಫರಾಜ್ ಖಾನ್ ಒಳ್ಳೆ ಬ್ಯಾಟರು. ಸೊ ಈ ಥರ ಎಲ್ಲ ಪೋಸ್ಟ್ ಹಾಕೊಂಡ್ರೆ ನಮ್ಗೆ ಒಂಥರ ನೋಡೋಕ್ಕೆ ಒಂಥರ ಬೇಜಾರಾಗುತ್ತೆ. ಏನಲ್ಲೇನು ಸೆಲೆಕ್ಷನ್ ಕಮಿಟಿ ವಿರುದ್ಧವಾಗಿ ಏನು ಹಾಕೊಂಡಿಲ್ಲ, ಹಂಗೆ ನಾನಿರಬೇಕಾಗಿತ್ತು ಹಂಗೆ ಐ ಮೇ ನಾಟ್ ಫಿಟ್ ಅಂತಾನೆ ಹಾಕಿರೋದು ಅವರಲ್ಲಿ. ನಾನು ಫಿಟ್ ಆಗದೆ ಇರ್ಬೋದು ಬಟ್ ನಾನು ಫೈಟ್ ಮಾಡ್ತೀನಿ ಅಂತ ಹಾಕೊಂಡಿದ್ದಾರೆ.
ಸೊ ಒಳ್ಳೇದು, ನೋಡೋಣ ಅದೇನು ಫೈಟ್ ಮಾಡ್ತಾರೆ, ಅದು ಯಾವಾಗ ಕಮ್ ಬ್ಯಾಕ್ ಮಾಡ್ತಾರೆ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿದೆ ಡಾಗ್ ಬ್ರಿಗೇಡಿಂಗ್ ಅಪ್ಡೇಟ್ಸ್. ನಿಮ್ಗೆ ಇವಾಗ ಸ್ವಲ್ಪ ಆದರೂ ಇಷ್ಟ ಆಗಿದೆ ಲೈಕ್ ಮಾಡಿ.